ನಮಸ್ಕಾರ. ಇವತ್ತು ಮಲ್ಲೇಶ್ವರ ಒಂದು ಉಸ್ತುವಾರಿಯಲ್ಲಿ ನಡೀತಾ ಇರತಕ್ಕಂತ ಒಂದು 2319ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಇದೇನಪ್ಪ ಕಾರಣ ಅಂತಂದ್ರೆ, ಇವತ್ತು ನಮ್ಮ ಸ್ನೇಹಿತರು ಆದಂತ ಸಂದೀಪ್ ಗಂಟಕನಹಳ್ಳಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಸೇರಿ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನ ನಾವೆಲ್ಲ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತು ಬರ್ತ್ಡೇ ಅಂತಂದಾಗ ನಾವು ಎಲ್ಲೋ ಹೋಗೋದು, ಪಾರ್ಟಿ ಮಾಡೋದು, ಬೇರೆ ಬೇರೆ ತರ ದುಂದುವೆಚ್ಚ ಮಾಡೋದು ಅರ್ಥಪೂರ್ಣವಾಗಿರಲ್ಲ ಅಂತ ಹೇಳಿ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಸಂದೀಪ್ ಅವರ ಅಭಿಮಾನಿಗಳೆಲ್ಲ ನಾವೆಲ್ಲ ಮಾತಾಡಿ ಒಂದು ಉತ್ತಮವಾದ ನಿರ್ಗತಿಕರಿಗೆ ಅನ್ನದಾಸೋಹ ಮಾಡೋದ್ರಲ್ಲಿ ಆ ಸಂದೀಪ್ ಅವ್ರಿಗೆ ಆಶೀರ್ವಾದವಾಗುತ್ತದೆ, ಒಳ್ಳೇದಾಗಬೇಕು, ನಮ್ಮೆಲ್ಲ ಸ್ನೇಹಿತರಿಗೂ ಒಳ್ಳೇದಾಗ್ತದೆ ಅಂತೇಳಿ ನಾವು ನಿರ್ಧಾರ ತಗೊಂಡು ನಮ್ಮ ಮಲ್ಲೇಶ್ವರ ಮಾತಾಡಿದಾಗ ಅವ್ರು ನಮ್ಗೊಂದು ಅವಕಾಶ ಮಾಡಿಕೊಟ್ಟವ್ರೆ. ಖಂಡಿತವಾಗಿ ತುಂಬಾ ಸಂತೋಷ ಆಯ್ತು ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಾವು ಪಾಲ್ಗೊಂಡು ಈ ಜನಸೇವೆಗೆ ನಾವು ವಿದ್ಯಾರ್ಥಿಗಳಿಗೆ ಬುಕ್ಸ್ ಕೊಡೋದ್ರ ಮೂಲಕ ಮತ್ತೆ ಬಟ್ಟೆ ಕೊಡೋಂತ ಮೂಲಕ ನಿರ್ಗತಿಕರಿಗೆ ಸೀರೆಗಳು ಮತ್ತೆ ಅನ್ನದಾಸೋಹ ಮಾಡಿದ್ದು ಬಹಳ ನಮ್ಮ ಮನಸ್ಸಿಗೆ ಸಂತೋಷ ಕೊಟ್ಟಿದೆ ಅಂತ ನಾನು ಹೇಳ್ತಿದ್ದೀನಿ. ಇವತ್ತು ನಮ್ಮ ಗಂಟಕನಹಳ್ಳಿ ಸಂದೀಪ್ ಅವರು ಉದ್ಯಮಿಗಳಾಗಿ ಅವರು ಗಂಟಕನಹಳ್ಳಿ ಗ್ರಾಮಾಂತರ ಭಾಗದಲ್ಲಿ ಒಂದು ಹಳ್ಳಿನಲ್ಲಿ ಹುಟ್ಟಿ ಇವತ್ತು ಎಲ್ಲಾರ್ಗೂ ಯಾರದೇ ಒಂದು ಆಶ್ರಯ ಇಲ್ದಂಗೆ ದೊಡ್ಡ ಮಟ್ಟಕ್ಕೆ ಬೆಳೆದು ಇವತ್ತು ಬಹಳ ಅವರ ಕೈ ಕೆಳಗಡೆ ತುಂಬಾ ಒಂದು 16 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, 106 ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವರು ಸಮಾಜ ಸೇವೆ ಮಾಡೋದ್ರಲ್ಲಿ ಹೆಸರು ಮಾಡ್ತಿದ್ದಾರೆ. ದಾನಿಗಳವರು ಯಾರೇ ಒಬ್ಬ ಕಷ್ಟ ಅಂತಂದಾಗ ಸ್ಪಂದಿಸ್ತಾರೆ. ಹಂಗಾಗಿ ನಾವು ಇದು ಅವ್ರ ಗಮನಕ್ಕೆ ಬರ್ದಂಗೆ ನಾವು ಸ್ನೇಹಿತರುಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಂದೀಪ್ ಅವ್ರಿಗೆ ಇನ್ನೂ ಹೆಚ್ಚಿನಾಗಿ ಭಗವಂತ ಶಕ್ತಿ ಕೊಡ್ಬೇಕು, ಅವ್ರು ರಾಜಕೀಯವಾಗಿ ಬೆಳೀಲಿ, ದಾನ ಧರ್ಮ ಮಾಡೋದ್ರಲ್ಲಿ ಅವರು ಹೆಸರು ತಗೊಬೇಕು. ಅವ್ರಿಗೆ ಆ ಮನೋಭಾವನೆ ಇದೆ, ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತಾನೆ, ಅವ್ರು ಮಾಡ್ತಾರೆ ಅಂತ ನಾವೆಲ್ಲ ನಂಬಿ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿದ್ವಿ. ಇವತ್ತಿನ ದಿವಸ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಮಲ್ಲೇಶ್ವರ 2319ನೇ ಏನು ಅನ್ನದಾಸೋಹ ಕಾರ್ಯಕ್ರಮದ ಜೊತೆಗೆ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು, ಬ್ರೆಡ್, ಆ ಒಂದು ಕಿಟ್, ಒಂದು 200 ಕಿಟ್ಗಳನ್ನ ನಾವು ರೆಡಿ ಮಾಡಿಸಿರ್ತೀವಿ. ಆ ಏನು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಂದು 200 ರೋಗಿಗಳಿಗೆ ನಾವು ಸಂದೀಪ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಲ್ಲಿನೂ ಸಹ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆ ಎಲ್ಲಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಆ ಒಂದು ಕಿಟ್ ಅನ್ನು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ದಯಮಾಡಿ ಮುಂದಿನ ದಿನಗಳಲ್ಲೂ ಅಷ್ಟೇ ಇದೇ ಕಾರ್ಯಕ್ರಮನ ಎಲ್ಲಾ ಸ್ನೇಹಿತರು ಸೇರಿ ಮುಂದುವರ್ಸೋಣ. ಆ ಸಂದೀಪ್ ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಆಯುಷ್ಯ ಎಲ್ಲ ಕೊಡ್ಲಿ, ಅವ್ರಿಗಿಂತ ಹೆಚ್ಚಿನ ಶಕ್ತಿ ಕೊಡ್ಲಿ. ಹಾಗೆ ಅವ್ರ ಸ್ನೇಹಿತರು, ನಮ್ಮ ಬಳಗ, ನಮ್ಮ ಸ್ನೇಹಿತರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ದಿನ ನಮ್ಮ ಹಿತೈಷಿಗಳು ಆತ್ಮೀಯರಾದಂತಹ ಗಂಟಕನಹಳ್ಳಿ ಸಂದೀಪ್ ಅವರ ಜನ್ಮದಿನದ ಪ್ರಯುಕ್ತ 2319ನೇ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಏನು ಮಲ್ಲೇಶ್ವರ ನೇತೃತ್ವದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಸಿಹಿ, ವಯೋವೃದ್ಧರಿಗೆ ಹೊದಿಕೆ ಮತ್ತು ವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಸಂದೀಪ್ ಅವ್ರು ಗೊತ್ತಿಲ್ದಂಗೆ ಅವರ ಅಭಿಮಾನಿಗಳವರು ಪ್ರತಿ ವರ್ಷದಂತೆ ಮಾಡ್ಕೊಂಡು ಬರ್ತಿದ್ರು. ಈ ವರ್ಷವೂ ಸಹ ಇದ್ರ ಜೊತೆಗೆ ಇನ್ನೂ ಒಂದು 2-3 ಕಡೆ ಹೆಸರುಘಟ್ಟ ಹೋಬಳಿಯಲ್ಲಿ ಒಂದು ಆಶ್ರಮ ಇದೆ, ವೃದ್ಧಾಶ್ರಮ, ಅಲ್ಲೂ ಸಹ ಊಟದ ವ್ಯವಸ್ಥೆ ಮತ್ತೆ ವಸ್ತ್ರ ವಿತರಣಾ ಕಾರ್ಯಕ್ರಮ ಸಹ ಅನ್ಕೊಂಡಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿಗೆ ಯಾರದೇ ಆಶ್ರಯ ಇಲ್ಲದೆ ಸುಮಾರು ಗ್ರಾಮಾಂತರ ಭಾಗದಲ್ಲಿ ತೂಬಿ ಹೋಬಳಿ ಗಂಟಕನಹಳ್ಳಿ ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಹುಟ್ಟಿ ಈ ದಿನ 106 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ದಾನಿ ಅಂತ ಹೇಳೋದಕ್ಕೆ ಇಷ್ಟಪಡೋದು, ಮಹಾದಾನಿ ಅಂತ ಹೇಳ್ಬೋದು. ನನ್ನ ಇಷ್ಟು ವರ್ಷಗಳಿಂದ ನಾನು ನೋಡಿದ್ದೀನಿ ಈ ರೀತಿ ದಾನ ಮಾಡೋ ವ್ಯಕ್ತಿಗಳು. ಮುನೇಗೌಡರು ನೋಡಿದ್ದೆ, ಅದನ್ನ ಬಿಟ್ರೆ JDS ಮಾಜಿ ಜಿಲ್ಲಾಧ್ಯಕ್ಷ ಮುನೇಗೌಡರು ನೋಡಿದೆ, ಅದು ಬಿಟ್ರೆ ಸಂದೀಪ್ ಅಂತ ಹೇಳ್ಬೋದು. ಇಷ್ಟು ಚಿಕ್ಕ ವಯಸ್ಸಿಗೆ ಆ ವ್ಯಕ್ತಿ ಸುಮಾರು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಲ್ಲ, ಮಹಾದಾನಿಯಾಗಿ ಸಾಕಷ್ಟು ಸಹಸ್ರಾರು ಜನಕ್ಕೆ ಊಟದ ವ್ಯವಸ್ಥೆ, ವಸ್ತ್ರ ವಿತರಣಾ ಕಾರ್ಯಕ್ರಮ ಸಂದೀಪ್ ಅವ್ರು ಗೊತ್ತಿದ್ದಂಗೆ ನಮ್ಮ ಸ್ನೇಹಿತರು, ಸಂದೀಪ್ ಅವ್ರ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ನಿಜಕ್ಕೂ ಆ ಒಂದು ಪುಣ್ಯಾತ್ಮನಿಗೆ, ಆ ಯುವಕನಿಗೆ ಇನ್ನು ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡೋದಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ. ಮತ್ತೆ ಏನು ಇವತ್ತು ಸಂದೀಪ್ ಅವ್ರ ಅಭಿಮಾನಿಗಳಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಇವ್ರಿಗೆಲ್ಲನೂ ಭಗವಂತ ಒಳ್ಳೆ ಸೌಲಭ್ಯ ನೀಡಲಿ ಅಂತೇಳಿ. ಮತ್ತೆ ಇದೇ ದಿನ 200 ಕಿಟ್ ಏನು ಈಗ ನಮ್ಮ ಆತ್ಮೀಯರು ಹೇಳಿದ್ರು, ರವಿಕುಮಾರ್ ಅವರು 200 ಕಿಟ್ ಈಗಾಗಲೇ ರೆಡಿ ಇದೆ. ಇದು ಮುಗಿಸ್ಕೊಂಡು ನಾವು ಸರ್ಕಾರಿ ಆಸ್ಪತ್ರೆ ಹೊರಟಲ್ಲಿ ವೈದ್ಯರುಗಳಿಗೆ ಮಾತಾಡಿ ಸಿಬ್ಬಂದಿಯವ್ರನ್ನ ಜೊತೆಲಿ ತಗೊಂಡು ಅಲ್ಲಿರೋ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮತ್ತೆ ಇದಾದ ನಂತರ ನಾವು ಸಂದೀಪ್ ಅವರಿಗೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ಕೊಡ್ತೀವಿ. ಎಲ್ಲರೂ ಒಳ್ಳೇದಾಗ್ಲಿ. ಇವತ್ತು ಸಂದೀಪ್ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಏನು ಸ್ನೇಹಿತರು, ಅಭಿಮಾನಿಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರ ಕಾರಣ ಏನಂದ್ರೆ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇವತ್ತು ನನ್ನಂತ 106 ಜನಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಆಗಿದ್ದಾರೆ, ಶೋಷಿತರಿಗೆ ಧ್ವನಿಯಾಗಿದ್ದಾರೆ. ಅವರ ಸಮಾಜಮುಖಿಗಳನ್ನ ನೋಡಿ ನಾವೆಲ್ಲ ಅವರ ಅಭಿಮಾನಿ ಆಗಿದ್ದೀವಿ. ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಜನಸೇವೆ ಮಾಡೋದಕ್ಕೂ ಒಬ್ಬ ಜನಪ್ರತಿನಿಧಿಯಾಗಿ ಜನಸೇವೆ ಮಾಡೋದಕ್ಕೂ ಅಡಿಕೆಗೂ ಆನೆಗೂ ಇರ್ತಕ್ಕಂಥ ವ್ಯತ್ಯಾಸ ಇದೆ. ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಒಂದು ಜನಪ್ರತಿನಿಧಿಯಾಗಿ ಸಮಾಜದ ಕಟ್ಟಕಡೆಯ ಪ್ರಜೆಗೂ ಧ್ವನಿಯಾಗಿ ನಿಲ್ತಕ್ಕಂಥ ಶಕ್ತಿ ಕೊಡ್ಲಿ, ಅವ್ರಿಗೂ ಒಂದು ಮನ್ಸು ಬರ್ಲಿ, ಒಬ್ಬ ಜನಪ್ರತಿಯಾಗಿ ಬರ್ಬೇಕು ಅನ್ನೋ ಒಂದು ಮನ್ಸು ಭಗವಂತ ಆಶೀರ್ವಾದ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ನಾನು.